was a bold decision for us in our life to quit software industry and then begin this. ಅದು ಏನು ತಪ್ಪು ಸರ್? ಸಾಮಾನ್ಯ ಜನರ ಆಗ್ಬಿಟ್ಟು ಒಳ್ಳೆ ಪದಾರ್ಥ ತಗೋಬಾರ್ದಾ ಅಲ್ವಾ? ಆಯಿಲ್ ಕಂಟಾಮಿನೇಷನ್ ಈಸ್ ದ ಹೈಯೆಸ್ಟ್ ಅಂತ ನಮ್ಗೆ ಗೊತ್ತಾಯಿತು. We were probably taking nothing less than around 4 lakhs a month. ಯಾವುದು ಕನ್ಸಂಪ್ಷನ್ ಜಾಸ್ತಿ ಇದೆ ಅದರ ಮೇಲೆ ಫೋಕಸ್ ಮಾಡಿ, ರಿಸರ್ಚ್ ಮಾಡಿಬಿಟ್ಟು ಅದರ ಮೇಲೆ ಫೋಕಸ್ ಮಾಡಿ. ಸಾಮಾನ್ಯ ಜನರು. ನಮಸ್ಕಾರ ಸ್ನೇಹಿತರೆ, ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೌದು, ನೀವು ನೋಡ್ತಾ ಇದ್ದೀರಾ ನಾನು ಎಲ್ಲಿದ್ದೀನಿ ಅಂತ ಅಂದ್ಬಿಟ್ಟು. ಹಿತಾ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಅಂದ್ರೆ ಹಿತಾ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನುವಂತಹ ಈ ಒಂದು ಸಂಸ್ಥೆಯಲ್ಲಿದ್ದೀನಿ. ಹೌದು, ಇವರು ಕಳೆದ 4 ವರ್ಷದಿಂದ ಈ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಹೌದು, ಕೋಲ್ಡ್ ಪ್ರೆಸ್ ಆಯಿಲ್ ಬಿಸ್ನೆಸ್ ಅನ್ನ ಯಾವ ರೀತಿಯಾಗಿ ಸೆಟಪ್ ಮಾಡಬೇಕು, ಇವ್ರು ಹೇಗೆ ಶುರು ಮಾಡೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು ಇವರಿಗೆ, ಮಾರ್ಕೆಟಿಂಗ್ ಹೇಗೆ ಮಾಡೋದು, ಅದರ ಮೆನು ಯಾವ ರೀತಿ ಫಿಕ್ಸ್ ಮಾಡೋದು, ಪ್ರೈಸಿಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಹಾಗೆ ಅವರಿಗೆ ಬರುವಂತ ಆದಾಯ, ಖರ್ಚು ವೆಚ್ಚ, ಲಾಭ ಇವೆಲ್ಲ ಮಾಹಿತಿಗಳನ್ನ ನಿಮ್ಗೆ ನೀಡ್ತೀನಿ. ಅಷ್ಟೇ ಅಲ್ಲ, ಹೆಲ್ತ್ಗೆ ಇದು ಎಷ್ಟು ಇಂಪಾರ್ಟೆಂಟು, ಹೆಲ್ತ್ಗೆ ಎಷ್ಟು ಉತ್ತಮ, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ನೀಡ್ತೀನಿ. ಹೋಗೋಣ ಹಾಗಾದ್ರೆ, ಮೀಟ್ ಮಾಡೋಣ ಹಿತಾ ಕೋಲ್ಡ್ ಪ್ರೆಸ್ ಆಯಿಲ್ ನ. ಸೊ ಡೈರೆಕ್ಟರ್ಸ್ ನಮ್ ಜೊತೆ ಇದ್ದಾರೆ, ಸೊ ಬನ್ನಿ. ಸ್ನೇಹಿತರೆ, ನಮ್ ಜೊತೆ ಇದ್ದಾರೆ ಹಿತಾ ಕೋಲ್ಡ್ ಪ್ರೆಸ್ ಆಯಿಲ್ ನ ಇಬ್ಬರು ಡೈರೆಕ್ಟರ್ಗಳು, ರಘು ಅವರು ಹಾಗೆ ಸುರೇಶ್ ಅವರು. ಸೊ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ಈಗ ನನಗೆ ಫಸ್ಟ್ ಆಫ್ ಆಲ್ ಈಗ ಈ ಬಿಸ್ನೆಸ್ ಅನ್ನ ಈಗ ಯಾರಿಗೆ ಈ ಐಡಿಯಾ ಬಂದಿದ್ದು, ಅಥವಾ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಇದೇ ಬ್ಯಾಕ್ ಗ್ರೌಂಡ್ ಹೇಗೆ? ಸರ್, ಪ್ರೈಮರಿಲಿ ಆ್ಯಕ್ಚುಲಿ ಇದು ನನಗೆ ಫಸ್ಟ್ ಐಡಿಯಾ ಬಂತು ಸುಮಾರು 2017 ಸಮಯದಲ್ಲಿ. ಲಾಟ್ ಆಫ್ ಕಂಟಾಮಿನೇಷನ್ ಇನ್ ಎಡಿಬಲ್ ಆಯಿಲ್, ಫುಡ್ ಪ್ರಾಡಕ್ಟ್ಸ್ ಅಂತೆಲ್ಲ ನೋಡಿ ದೆನ್ ಐ ಫೆಲ್ಟ್ ದಟ್ ನಾವು ಏನಾದರೂ ಸ್ವಲ್ಪ ಇದನ್ನೆಲ್ಲ ಪರಿವರ್ತನೆ ಮಾಡಿ ಆರೋಗ್ಯ ಆಮೇಲೆ ಆಹಾರ ಅದ್ರ ಬಗ್ಗೆ ಜನರಿಗೆ ಹೇಗೆ ಒಂದು ನಂಬಿಕೆ ಮೂಡಿಸ್ಬೇಕು, ಆಮೇಲೆ ಅವ್ರಿಗೆ ಹೇಗೆ ತಿಳಿಸ್ಬೇಕು ಯಾವುದು ಒಳ್ಳೆ ಆಹಾರ ಅನ್ನೋದೆಲ್ಲ ಥಾಟ್ ಬಂತು. ಆ ಸಮಯದಲ್ಲಿ ಆ್ಯಕ್ಚುಲಿ ಸುರೇಶ್ ನಾನು ಇಬ್ಬರು ಪ್ರೈಸ್ ವಾಟರ್ ಹೌಸ್ ಕೂಪರ್ಸ್ ಅನ್ನೋ ಕಂಪ್ನಿಲಿ ಇದ್ವಿ, PwC. ಸೊ ಅಲ್ಲಿ ಡೈರೆಕ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ವಿ. ಅಟ್ ಒನ್ ಪಾಯಿಂಟ್ ಇನ್ ಟೈಮ್ ದ ಚಾಯ್ಸ್ ವಾಸ್ ದ್ಯಾಟ್ ನಾವು ಅಲ್ಲೇ ಇದ್ಕೊಂಡು ಇದು ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ಅ ಬೋಲ್ಡ್ ಡಿಸಿಷನ್ ಫಾರ್ ಅಸ್ ಇನ್ ಅವರ್ ಲೈಫ್ ಟು ಕ್ವಿಟ್ ಸಾಫ್ಟ್ವೇರ್ ಇಂಡಸ್ಟ್ರಿ ಆ್ಯಂಡ್ ದೆನ್ ಬಿಗಿನ್ ದಿಸ್. ಹಾಗಾಗಿ ಲಾಟ್ ಆಫ್ ಎಮೋಷನ್ಸ್ ಆರ್ ಅಟ್ಯಾಚ್ ಫಾರ್ ಅಸ್ ಅಬೌಟ್ ದಿಸ್ ಕಂಪ್ನಿ. ಹಾಗೆ ಹೋಗ್ತಾ ಮಾತಾಡ್ತಾ ಹೌ ವಿ ಬಿಗ್ಯಾನ್ ದಿಸ್, ಆಮೇಲೆ ಹೌ ವಿ ಕ್ಯಾರಿ ಲಾಟ್ ಆಫ್ ಎಮೋಷನ್ಸ್ ಟುವರ್ಡ್ಸ್ ದಿಸ್, ನಮ್ಮ ಜರ್ನಿ, ನಮ್ಮ ಚಾಲೆಂಜಸ್ ಮಾತಾಡ್ತೀವಿ ಸರ್. ಹಂಗೆ ಮಾತಾಡೋಣ ಹೋಗ್ತಾ. ಖಂಡಿತವಾಗಿ. ಈಗ ನಂಗೆ ಮುಖ್ಯವಾಗಿ ನಾನು ಕೇಳಬೇಕಾಗಿರೋದು ಏನಂತಂದ್ರೆ, ಈಗ ಯಾವ ಒಂದು ವರ್ಷದಲ್ಲಿ ಇದು ನಿಮ್ಗೆ ತಲೆಗೆ ಬಂದಿತ್ತು ಅಂತ ಹೇಳ್ಬೋದು? ಅದೇ ಸುಮಾರು 2017ರಲ್ಲಿ ನನಗೆ ಇದರ ಥಾಟ್ ಬಂತು. ಆವಾಗ ಒಂದು 6 months ಮೈಂಡಲ್ಲೇ ಇನ್ಕ್ಯುಬೇಟ್ ಅಂತಾರಲ್ಲ, ಸೊ ಒಂದು 6 months ಮೈಂಡಲ್ಲಿ ಇನ್ಕ್ಯುಬೇಟ್ ಆದಮೇಲೆ ದೆನ್ ಐ ಫೆಲ್ಟ್ ದಟ್ ದಿಸ್ ಇಸ್ ಆಲ್ಮೋಸ್ಟ್ ದ ರೈಟ್ ಟೈಮ್ ದಟ್ ಪ್ರಾಬಬ್ಲಿ ಇಂಡಸ್ಟ್ರಿಗೆ ಬಾಯ್ ಹೇಳ್ಬಿಟ್ಟು. ಅಂದ್ರೆ ಕಂಪ್ಲೀಟ್ ಆಗಿ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ಬಾಯ್ ಹೇಳ್ಬಿಟ್ರಿ? ಬಾಯ್ ಹೇಳಿದೀವಿ, ಬಟ್ ಇಂಡಿಪೆಂಡೆಂಟ್ ಕನ್ಸಲ್ಟೆಂಟ್ ಆಗಿ ಮಾಡ್ತಾ ಇದ್ದೀವಿ. ದರ್ ಇಸ್ ಅನದರ್ ರೀಸನ್ ದಟ್ ಹಿತಾನ ನಾವು ಇಂಡಸ್ಟ್ರಿ ಥರ ರನ್ ಮಾಡ್ತಿಲ್ಲ ಸರ್. ಇಟ್ಸ್ ಆಲ್ಮೋಸ್ಟ್ ಲೈಕ್ ಎ NGO ವೇರ್ ನಮಗೆ ಉದ್ದೇಶ ಏನಿರೋದಂದರೆ ಯಾವುದೇ ಥರದ್ದು ಯಾವಾಗ್ಲೂ ಸಮಥಿಂಗ್ ವಿಚ್ ಇಸ್ ರಿಯಲಿ ಗುಡ್ ಫಾರ್ ಹೆಲ್ತ್, ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಅದರದ್ದು ಬೆಲೆ ಅತ್ಯಂತ ಎತ್ತರದಲ್ಲಿ ಇದ್ದುಬಿಟ್ಟು ಸಾಮಾನ್ಯ ಜನಕ್ಕೆ ಸಿಗದೇ ಇರೋ ಹಾಗಿರುತ್ತೆ. ಅದು ಏನು ತಪ್ಪು ಸರ್? ಸಾಮಾನ್ಯ ಜನರ ಆಗ್ಬಿಟ್ಟು ಒಳ್ಳೆ ಪದಾರ್ಥ ತಗೋಬಾರ್ದಾ ಅಲ್ವಾ? ಹಾಗಾಗಿ ಅಟ್ ಸಮ್ ಪಾಯಿಂಟ್ ಟೈಮ್ ವಿ ಫೆಲ್ಟ್ ದಟ್ ವಿ ಶುಡ್ ನಾಟ್ ಮೇಕ್ ಅವರ್ ಲಿವಿಂಗ್ ಆನ್ ಹಿತಾ. ಹಿತಾ ಈಸ್ ಫಾರ್ ಕಮ್ಯುನಿಟಿ. ಸೊ ನಮ್ಮ ಪರ್ಸನಲ್ ಜೀವನಕ್ಕೆ ನಾವು ವಿ ವಿಲ್ ವರ್ಕ್ ಆಸ್ ಕನ್ಸಲ್ಟೆಂಟ್ಸ್, ವಿ ವಿಲ್ ಟೇಕ್ ಕೇರ್ ಆಫ್ ಅವರ್ ಲೈಫ್ಸ್, ಬಟ್ ಹಿತಾ ಮಾತ್ರ ಇಟ್ ಶುಡ್ ಬಿ ಅ ಕಮ್ಯುನಿಟಿ ಸರ್ವಿಸ್ ಅಂತ ನಡೆಸ್ತಿದ್ದೀವಿ ನಾವು. ಈಗ ಯಾವ ವರ್ಷದಲ್ಲಿ ಈ ಥಾಟ್ಸ್ ಎಲ್ಲ ಬಂತು ಸರ್? ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ರಿ ಹಿತಾನ? 2017ರಲ್ಲಿ ಥಾಟ್ಸ್ ಬಂತು. ಆಮೇಲೆ ಆಗಿ ಸುಮಾರು ಒಂದು 2018 ಆಯಿತು ಶುರು ಮಾಡೋ ಹೊತ್ತಿಗೆ. 2018ರಲ್ಲಿ ಅದರದ್ದು ಚಿಂತನೆ ಹಾಗೆ ಅಂತೆಲ್ಲ ಬಂದು ಬಿಗಿನಿಂಗ್ ಆಫ್ ದಿ ಇಯರ್ ಇಟ್ ಸೆಲ್ಫ್. ಇವಾಗ ಕರೆಕ್ಟಾಗಿ ಹಂಗೆ ನೋಡೋಕ್ಕೆ ಹೋದರೆ ಈ ಜನವರಿಗೆ 4 ವರ್ಷ ಸರಿಯಾಗಿ ಆಗುತ್ತೆ ನಮಗೆ. ಸೊ 2018ರಲ್ಲಿ ಪ್ರಾರಂಭ ಮಾಡಿದ್ವಿ. ಓಕೆ, ಹಾಗೆ ಈಗ ಸರ್ ಮುಖ್ಯವಾಗಿ ಹೇಳಬೇಕು ಅಂದರೆ, ಈಗ ಸಾಫ್ಟ್ವೇರ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಒಂದು ಫೈನಾನ್ಷಿಯಲ್ ಇದರಲ್ಲಿ ನೋಡುವಾಗ
ಹಿತ ಮತ್ತೆ ಈಗ ಒಂದು ಎಡಿಬಲ್ ಆಯಿಲ್ ಮತ್ತೆ ಸಾಫ್ಟ್ವೇರ್ ಅನ್ನು ಇಟ್ಟರೆ ಆಬ್ವಿಯಸ್ಲಿ ಸಾಫ್ಟ್ವೇರ್ ಮೇಲಿರುತ್ತೆ. ಈಗ ಯಾರಾದರೂ ಥಿಂಕ್ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿಯೇ ಇರ್ಬೋದು, ಈಗ ಡಿಸ್ಕಷನ್ ಮಾಡಿದವಾಗ ನಾನು ಈ ಥರ ಮಾಡಕ್ಕೆ ಹೊರಟಿದ್ದೀವಿ ಅಂತ ನೀವಿಬ್ರು ಡಿಸ್ಕಸ್ ಮಾಡಿದವಾಗ ಅವ್ರ ಥಾಟ್ಸ್ ಏನಿತ್ತು, ಅವ್ರು ಸಪೋರ್ಟ್ ಮಾಡಿದ್ರ? ಯಾಕೆಂದ್ರೆ ಆಬ್ವಿಯಸ್ಲಿ ಇದೊಂದು ಕಮ್ಯುನಿಟಿ ಅಂತಾನೆ ಹೇಳ್ಬೋದು ನೀವು, ಯಾಕಂದ್ರೆ ನಿಮ್ಗೆ ಅಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಸಾಫ್ಟ್ವೇರ್ನಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ. ಸೊ ಅವಾಗ ಹೇಗೆ ಡಿಸಿಷನ್ ತಗೊಂಡ್ರಿ ಸರ್? ರಘು ಅವರು 2017 ಮಾಡಿದಾಗ ನಾವು ಕಾರ್ ಬಡೀಸ್ ಆಗಿದ್ವಿ. ಅಲ್ಲಿಂದ ನಾವು ಏನ್ ಮಾಡಬೇಕು ಅಂತ ಹೇಳ್ತಂದ್ರೆ ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಕೇಮ್ ಟು ಅವರ್ ಮೈಂಡ್. ಒನ್ ಆಫ್ ದ ಥಿಂಗ್ಸ್ ವಾಸ್ ಆಯಿಲ್, ಬಟ್ ಆಲ್ಸೋ ಮಿಲ್ಕ್ ಇತ್ತು, ವಾಟರ್ ಇರ್ಬೋದು. ದೇರ್ ಆರ್ ಮೆನಿ ಥಿಂಗ್ಸ್ ದಟ್ ಕೇಮ್. ಬಟ್ ದೆನ್ ವೆನ್ ವಿ ಡಿಡ್ ದ ರಿಸರ್ಚ್ ವಿ ಫೌಂಡ್ ದಟ್ ಆಯಿಲ್ ಕಂಟ್ಯಾಮಿನೇಷನ್ ಈಸ್ ದ ಹೈಯೆಸ್ಟ್ ಅಂತ ನಮ್ಗೆ ಗೊತ್ತಾಯ್ತು. ಯಾವಾಗ ಅಂತಂದ್ರೆ ಅದು ಅಲ್ಲಾಗೆ ಅದು ಏನಾಗತ್ತೆ ಅಂತಂದ್ರೆ ಪ್ರತಿಯೊಂದು ಜನಕ್ಕೂ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ದೇರ್ ಆರ್ ಮೆನಿ ಇಂಡಸ್ಟ್ರೀಸ್ ದಟ್ ಹ್ಯಾವ್ ಕಮ್ ಅಪ್. How the whole process, so we did a lot of research in all those things. Correct. Before we got into that. Then we got the firm belief ಇದನ್ನ ಏನೋ ಒಂಥರ ಮಾಡಿ ನಾವು ಜನರಿಗೆ ತಲುಪಿಸಬೇಕು ಅಂತ ಅನ್ನೋ ಒಂದು ಉದ್ದೇಶದಲ್ಲಿ ಇದರಲ್ಲಿ ಬಂದಿದ್ದು ನಾವು. So we don't come from business background. We don't have any business. Our business was IT only. For 30 years I worked in IT for 30 years. And he has been there more than 25 years plus. So ಇದನ್ನೆಲ್ಲ ಮಾಡ್ಕೊಂಡು ನಾವು ಬಂದಿದಾಗ ನಮಗೆ ಒಂದು ಉದ್ದೇಶದಲ್ಲಿ ಇದನ್ನ ಕೆಲಸ ಬಿಟ್ಬಿಟ್ಟು ಒಂಥರ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶದಲ್ಲಿ 2019 ನಾವು ಸ್ಟಾರ್ಟ್ ಮಾಡಿದ್ದು. ಐಡಿಯಾ ಕೇಮ್ ಇನ್ 2017 ವಿಚ್ ಬೇಸಿಕಲಿ ವಿ ಕೇಮ್ ಟುಗೆದರ್ ಅಂಡ್ ದಟ್ಸ್ ಹೌ ವಿ ಸ್ಟಾರ್ಟೆಡ್. ಓಕೆ, ಈಗ ಸೆಟಪ್ ಮಾಡಬೇಕು ಅಂತಂದಾಗ ಈಗ ಫಸ್ಟ್ ಆಫ್ ಆಲ್ ಬರೋದು ಅಂತಂದ್ರೆ ಈಗ ಫ್ಯಾಮಿಲಿಯಲ್ಲಿ ನೀವು ಡಿಸ್ಕಸ್ ಮಾಡ್ತೀರಾ. ಸೊ ಈ ಒಂದು ಬಿಸ್ನೆಸ್ ಕೈ ಹಾಕ್ತೀನಿ, ಆಬ್ವಿಯಸ್ಲಿ ನೀವು ಹೇಳ್ದಂಗೆ ಯಾವುದೇ ಒಂದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ ಇಬ್ಬರಿಗೂ ಸಹ. ಸೊ ಈ ಥರ ಮಾಡ್ತಿದ್ದೀನಿ ಯಾಕೆಂದರೆ IT ಬೇಸ್ಡ್ ಇರುವಂಥವ್ರು ನೀವು. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ. ಸೊ ಬಟ್ ಒಳ್ಳೆ ಕಾಸ್ ಇಟ್ಕೊಂಡು ಬಂದಿದ್ದೀರಾ ಖಂಡಿತವಾಗಿ. ಫ್ಯಾಮಿಲಿ ಒಂದು ರೆಸ್ಪಾನ್ಸ್ ಯಾವ ರೀತಿಯಾಗಿತ್ತು? ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್. ಏನಂದರೆ ಫ್ಯಾಮಿಲಿಯವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸಿ ಆಮೇಲೆ ಅವರಿಗೆ ಫಾರ್ ಸರ್ಟನ್ ಅಮೌಂಟ್ ಆಫ್ ಟೈಮ್ ವಿ ಆರ್ ಕಮಿಂಗ್ ಔಟ್ ಆಫ್ ದ ಲೇಯರ್ ಆಫ್ ಲಕ್ಸುರಿ ಇನ್ ಲೈಫ್. ಹಾಗಾಗಿ ನಾವು ಏನು ಮಾಡ್ತಿದ್ದೀವಿ ಇದರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ಅರ್ಥ ಮಾಡಿಸೋದಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿತು. ಅಟ್ ದ ಸೇಮ್ ಟೈಮ್ ಒಂದು ಏನಂದರೆ ಸರ್, ವಿ ಆಲ್ಸೋ ಆರ್ ಕ್ವೈಟ್ ಬೋತ್ ಆಫ್ ಅಸ್, ಸುರೇಶ್ ಆ್ಯಂಡ್ ಐ, ವಿ ಬೋತ್ ಆಫ್ ಅಸ್ ಆರ್ ಕ್ವೈಟ್ ರಿಲಿಜಿಯಸ್ ಆ್ಯಂಡ್ ಸ್ಪಿರಿಚುವಲ್ ಇನ್ ಲೈಫ್. ಹಾಗಾಗಿ ನಾವು ಏನೇನು ತತ್ವಗಳನ್ನು ಇದುವರೆಗೂ ಪುಸ್ತಕದಲ್ಲಿ ಪಾಠದಲ್ಲಿ ಕೇಳಿರೋದು, ಪ್ರವಚನದಲ್ಲಿ ಕೇಳಿರೋದು ಹಾಗೇನಿದೆಯೋ ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋ ಸಮಯ ಬಂದಿದೆ ಇವಾಗ. ಹಾಗಾಗಿ ನಾವು ಸಾಕು, ದೇವರು ಸುಮಾರು ಒಂದು 20 ವರ್ಷ ಒಳ್ಳೆ ರಿಚ್ನೆಸ್ ಹಿರಿಮೆನಲ್ಲಿ ಮೆರೆಸಿದ್ದಾನೆ ನಮ್ಮನ್ನು. ಇನ್ನೂ ಹೆಚ್ಚಿಗೆ ರಿಚ್ನೆಸ್ ಬೇಕು ಜೀವನದಲ್ಲಿ. ಬರೀ ಹಣ ಗಳಿಸೋದು ಒಂದೇ ಅಂದರೆ ನಾಳೆ ಅವನು ಉತ್ತರ ಕೊಡಬೇಕು, ಅವ್ನು ಕೇಳ್ತಾನೆ ನಮ್ಮನ್ನು. ಹೀಗೆ ಎಲ್ಲ ಸಂಪೂರ್ಣ ಕೊಟ್ಟು ಕಳಿಸಿದ್ದೀನಿ ನಿನಗೆ, ಹೀಗೆ ಹಣ ಬಿಟ್ಟು ಮುಂದೆ ಇನ್ನೇನಪ್ಪ ಜೀವನದಲ್ಲಿ ನೋಡಿದ್ಯಾ ನೀನು, ನಿನ್ನಿಂದ ನಿನ್ನ ಜೀವನದಿಂದ ಒಂದು ಸಮಾಜಕ್ಕೆ ಏನಾದರೂ ಸಹಾಯ ಆಗಿದೆಯಾ ಅಂತ ಪ್ರಶ್ನೆ ಕೇಳಿದ್ರೆ ನಾವು ತಲೆ ತಗ್ಗಿಸ್ಬೇಕೋ ತಲೆ ಎತ್ತರಿಸಿ ಉತ್ತರ ಕೊಡಬೇಕೋ, ನೀ ಹೇಳಮ್ಮ ಮನೆಯಲ್ಲಿ ಅಂತ ಒಂದೊಂದೇ ಸ್ಟೇಜ್ ಬೈ ಸ್ಟೇಜ್ ಹೇಳಿ. ಆಮೇಲೆ ಹಾಗೆ ಅಫ್ಕೋರ್ಸ್ ವಿಲ್ ಗೆಟ್ ಆರ್ ಅರ್ನಿಂಗ್ಸ್, ವಿ ಶುಡ್ ಬಿ ಏಬಲ್ ಟು ರನ್ ಅವರ್ ಫ್ಯಾಮಿಲಿ. ತೊಂದರೆ ಆಗಲ್ಲ. ಉದ್ದೇಶ ಸರಿ ಇದ್ದರೆ ಯಾವಾಗಲೂ ಔಟ್ಕಮ್ಸ್ ಕರೆಕ್ಟಾಗಿರುತ್ತೆ. ಅದು ಯಾವ ಇತಿಹಾಸದಲ್ಲೂ ಬದಲಾಗಿಲ್ಲ. ಅದು ನಾವು ಉದ್ದೇಶ ಕರೆಕ್ಟಾಗಿ ಇಟ್ಕೊಂಡು ಮಾಡ್ತಿದ್ದೀವಿ, ಔಟ್ಕಮ್ಸು ಹಾಗೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಡೆಫಿನೆಟ್ಲಿ ಶೋಸ್ ದಟ್ ನಾವು ಮಾಡ್ತಿರೋ ಕೆಲಸ ಎಷ್ಟು ಒಳ್ಳೇದಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ವಿ ನೀಡ್ ಯುವರ್ ಫ್ಯಾಮಿಲಿ ಸಪೋರ್ಟ್ ಫಾರ್ ಅ ವೈಲ್. ಒಂದು ಫ್ಯೂ ಮಂತ್ಸ್ ಒಂದು ರಿಸರ್ವ್ ಲೈಫ್ ಥರ ಪಾರ್ಕ್ ಮಾಡಿಟ್ಬಿಡೋಣ, ಲೆಟ್ಸ್ ಟೋನ್ ಡೌನ್ ಅವರ್ ಲೈಫ್ ಸ್ಟೈಲ್ಸ್ ಅಂತ ಹೇಳಿ ಬೋತ್ ಆಫ್ ಅಸ್ ವಿ ಡಿಡ್ ದ ಸೇಮ್ ಥಿಂಗ್ and then absolutely there is no doubt. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತಂದರೆ ನಾವು ಮಾಡ್ತಾ ಇರೋ IT ನ ಬಿಟ್ಟು ಇದರಲ್ಲಿ ಬರೋದು ಅಂತ ಅನ್ನೋದು ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಫ್ಯಾಮಿಲಿ ಅವ್ರಿಗೆ ಫಸ್ಟು ತಿಳುವಳಿಸಿ ಇದೆಲ್ಲ ಆಗತ್ತೆ ಹೀಗೆಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ದೇ ಅಗ್ರೀಯಿಂಗ್ ಅಪಾನ್. ವಿದೌಟ್ ದ್ಯಾಟ್ ಸಪೋರ್ಟ್ ಐ ಡೋಂಟ್ ಥಿಂಕ್ ದಟ್ ವಿ ವುಡ್ ಹ್ಯಾವ್ ಸರ್ವೈವ್ಡ್ ಫಾರ್ ಸೋ ಲಾಂಗ್ ಆ್ಯಂಡ್ ದೇ ವರ್ ರಿಯಲಿ helped us directly and indirectly. Right. So for us to sustain this today, we are very proud to say that this business we are able to sustain, not to make that sort of money, but to say that we are able to keep our people. 4 ಜನನ ಎಂಪ್ಲಾಯ್ ಮಾಡ್ಕೊಂಡಿದ್ದೀವಿ, 4 ಜನಕ್ಕೆ ಒಳ್ಳೆ ಪದಾರ್ಥ ಕೊಡ್ತಾ ಇದ್ದೀವಿ ಅಂತ ಒಂದು ಉದ್ದೇಶದಲ್ಲೇ ನಡೆಸ್ತಾ ಇದ್ದೀವಿ. ದಟ್ ಈಸ್ ಹೌ ಇಟ್ ಇಸ್. ಈಗ ಸರ್, ನೀವು ಆ ಸಾಫ್ಟ್ವೇರ್ನ ಕ್ವಿಟ್ ಮಾಡುವಾಗ ನಿಮ್ಮ ಒಂದು ಫೈನಾನ್ಷಿಯಲ್ ಅರ್ನಿಂಗ್ ಸೊ ಪರ್ ಆನಮ್ ಅಂತ ತಗೊಂಡ್ರೆ ಸೊ ಎಷ್ಟಿತ್ತು ಅಂತ ಹೇಳ್ಬೋದು ಇಬ್ಬರು?
ಸರ್ ಎಕ್ಸಾಕ್ಟ್ ನಂಬರ್ಸ್ ಹೇಳೋದಕ್ಕಿಂತ ಬಾಲ್ ಪಾರ್ಕ್ ನಂಬರ್ಸ್ ವಿ ವುಡ್ ಸೇ. ಬೋತ್ ಆಫ್ ಅಸ್ ನಮಗೆ ವಿ ವರ್ ಪ್ರಾಬಬ್ಲಿ ಟೇಕಿಂಗ್ ನಥಿಂಗ್ ಲೆಸ್ ದ್ಯಾನ್ ಅರೌಂಡ್ 4 lakhs a month. ಓಕೆ, ಆ ಥರ ಇರ್ತಾ ಇತ್ತು. ನಾನು ಯಾಕೆ ಕೇಳಿದೆ ಅಂತಂದ್ರೆ, ಸೊ ಆ ಒಂದು ಡಿಸಿಷನ್ ಮಾಡುವಾಗ, ಆ ಒಂದು ಪೊಸಿಷನ್ ಅಲ್ಲಿ ನೀವೊಂದು ಈ ಡಿಸಿಷನ್ ತಗೊಳ್ಳುವಾಗ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎಷ್ಟು ಅರ್ನ್ ಮಾಡ್ತಿದ್ದೀರಾ, ಸೊ ಅದನ್ನೆಲ್ಲ ಬಿಟ್ಟು ಬರ್ಬೇಕಂದ್ರೆ ಖಂಡಿತವಾಗಿ ಸೊ ಅದೊಂದು ದೊಡ್ಡ ಡಿಸಿಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಈ ಕ್ವಶನ್ ಅನ್ನ ಕೇಳಿದೆ. ಸೊ ಹಾಗೆ ಈಗ ಮಾಡಬೇಕು ಅಂದ ತಕ್ಷಣ ಈಗ ಹೋಮ್ ವರ್ಕ್ ಯಾವ ರೀತಿಯಾಗಿತ್ತು ಸರ್? ಈಗ ಏನ್ ಪ್ರಿಪರೇಷನ್ ಯಾವ ರೀತಿಯಾಗಿ ಮಾಡ್ಕೊಂಡ್ರಿ? ಯಾರನ್ನಾರು ಕೇಳಿದ್ರಾ ಅಥವಾ ಯಾರ ಹತ್ರ ಆದ್ರೂ ಗೈಡ್ಲೈನ್ಸ್ ತಗೊಂಡ್ರಾ? ಸೊ ಹೇಗೆ ಸ್ಟಾರ್ಟ್ ಆಯ್ತಿದೆಲ್ಲ ಅಂತ ಅಂದ್ಬಿಟ್ಟು. ಇಟ್ಸ್ ಅ ರೈಟ್ ಕ್ವೆಶ್ಚನ್. ಏನಂದರೆ ಹೋಮ್ವರ್ಕ್ ಪ್ರಕಾರ ನಾವು ಒಂದು ನೋಟ್ಬುಕ್ ಥರನೇ ಇಟ್ಕೊಂಡ್ಬಿಟ್ಟಿದ್ವಿ ಲಿಟ್ರಲಿ. ಸೊ ಒಂದು ನೋಟ್ಬುಕ್ನಲ್ಲಿ ಇಟ್ಕೊಂಡು ಇತಿಹಾಸದಿಂದಲೂ ಒಂದು 200 ವರ್ಷ ಅಂತಲೇ ಅಂದ್ಕೊಳ್ಳೋಣ, 200 ವರ್ಷ 300 ವರ್ಷ ಹಿಂದೆಯಿಂದನೂ ಯಾವ ಥರ ಎಡಿಬಲ್ ಆಯಿಲ್ ಮಾಡ್ತಾಯಿದ್ರು, ಎಣ್ಣೆ ಹೇಗೆ ಗಾಣ ಅನ್ನೋ ಕಾನ್ಸೆಪ್ಟ್ ನಮಗೆ ಗೊತ್ತು. ಬಟ್ ಬೇರೆ ದೇಶದಲ್ಲೂ ಸಹ ನಮ್ಮ ದೇಶದಲ್ಲೂ ಸಹ ಎಣ್ಣೆ ಹೇಗೆ ತೆಗಿತಾಯಿದ್ರು, ಯಾವ್ಯಾವ ಪದಾರ್ಥಗಳಲ್ಲಿ ಎಣ್ಣೆ ಅನ್ನೋದು ಮಾಡಬಹುದು, ಆಮೇಲೆ ಚಾಲೆಂಜಸ್ ಏನೇನು ಬರಬಹುದು, ಇವಾಗ ವಿತ್ ನ್ಯೂವರ್ ಟೆಕ್ನಾಲಜೀಸ್ ಹೇಗೆ ಇಂಪ್ರೂವ್ ಆಗಿದೆ ಎಫಿಷಿಯನ್ಸಿ ಇನ್ ಮಿಲ್ಲಿಂಗ್ ಆಫ್ ಆಯಿಲ್, ಅದನ್ನೆಲ್ಲ ಕಂಡು ಹಿಡ್ಕೊಂಡು ಆಮೇಲೆ US ಅಲ್ಲಿ ಆಮೇಲೆ ಚೈನಾ ದೇರ್ ಆರ್ ಸೆವೆರಲ್ ಇನ್ಸ್ಟಿಟ್ಯೂಷನ್ಸ್. ಆ ಲ್ಯಾಬ್ ರಿಪೋರ್ಟ್ಸ್, ಆ ಲ್ಯಾಬ್ ಅವ್ರ ಹತ್ರ ಎಲ್ಲ ವಿ ಡೌನ್ಲೋಡೆಡ್ ಸರ್ಟನ್ ಕೇಸ್ ಸ್ಟಡೀಸ್, ವೈಟ್ ಪೇಪರ್ಸ್ ಎಲ್ಲ ತೊಗೊಂಡು ಅದನ್ನು ವಿಮರ್ಶೆ ಮಾಡಿ ಯಾವ ಥರ ಎಣ್ಣೆ, ಆಮೇಲೆ ಒಂದು ಎಣ್ಣೆನಲ್ಲಿ ಏನು ಗುಣ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಮ್ಯಾನ್, ಆ್ಯಂಡ್ ರಿಫೈನಿಂಗ್ ಅಂದರೆ ಪ್ರೋಸೆಸ್ ಅಂದರೆ ಏನು, ವೈ ಇಸ್ ರಿಫೈನಿಂಗ್ ಪ್ರಾಸೆಸ್ ಹಾರ್ಮ್ಫುಲ್. ಸೊ ಇದನ್ನೆಲ್ಲ ಫಸ್ಟು ಒಂದು ನೋಟ್ಸ್ ಮಾಡ್ಕೊಂಡ್ವಿ. ಆ ನೋಟ್ಸ್ ಮಾಡಿಕೊಂಡ ನಂತರ ಇಟ್ ವಾಸ್ ವೆರಿ ಎವಿಡೆಂಟ್ ಫಾರ್ ಅಸ್ ದ್ಯಾಟ್ ವಾಟ್ ಎವರ್ ವಿ ಸೆಟ್ ಅಪ್ ದ ಪ್ಲ್ಯಾಂಟ್, ಇಟ್ ಶುಡ್ ಬಿ ಕೆಮಿಕಲ್ ಫ್ರೀ. ಅದರಲ್ಲಿ ಕೆಮಿಕಲ್ಲು, ರಾಸಾಯನಿಕ ಅನ್ನೋದು ಇರಲೇಬಾರ್ದು ಆ ಪ್ಲ್ಯಾಂಟ್ನಲ್ಲಿ, ಆ್ಯಂಡ್ ರಿಫೈನಿಂಗ್ ಪ್ರೋಸೆಸ್ ಇರಬಾರ್ದು. ಇಫ್ ಇಟ್ ಈಸ್ ಟ್ರೆಡಿಷನಲ್ ಮಿಲ್ಲಿಂಗ್ ಅಂದರೆ ಗಾಣ, ಟ್ರೆಡಿಷನಲಿ ಮಾಡೋ ಥರ ಗಾಣ ಥರದ್ದು ಮಾಡೋದ್ರಲ್ಲಿ ಯಾವ್ಯಾವ ಥರ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನು ವಿ ಕೇಮ್ ಟು ನೋ. ಆಮೇಲೆ ಇಷ್ಟು ಹೋಮ್ವರ್ಕ್ ಎಲ್ಲ ಆದಮೇಲೆ ದೆನ್ ಮೆಷಿನರೀಸ್, ಯಾವ್ಯಾವ ಥರ ಮೆಷಿನರೀಸ್ ಸಿಗುತ್ತೆ, ನಮ್ಮ ದೇಶದಲ್ಲೇ ಇದೆಯಾ, ಹೊರ ದೇಶದಲ್ಲಿ ನೋಡಬೇಕಾ, ಯಾವುದಕ್ಕೆ ಎಫಿಷಿಯನ್ಸಿ ಜಾಸ್ತಿ ಇದೆ. ಆಮೇಲೆ ಸುರೇಶ್ ಆಲ್ವೇಸ್ ಸೇಸ್ ಒನ್ ಪಾಯಿಂಟ್, ಸರ್ ಫಸ್ಟ್ ಟೈಮ್ ಕೊಂಡ್ಕೊಳ್ಳೋದು ಇಟ್ ಈಸ್ ಆಲ್ವೇಸ್ ಈಸಿ, ಅದಾದಮೇಲೆ ಮೇಂಟೆನೆನ್ಸ್ ಆ್ಯಂಡ್ ಸಪೋರ್ಟ್ ನಮ್ಗೆ ಅದು ಹತ್ತಿರ ಇರಬೇಕು. ಆಮೇಲೆ ನಮಗೆ ಬಿಕಾಸ್ ನಮಗೆ ಯಾವುದೇ ಥರದ್ದು ಮೆಷಿನರೀಸ್ ಬಗ್ಗೆ ಐಡಿಯಾನೇ ಇಲ್ಲದೆ ಇರೋದ್ರಿಂದ ನಾಳೆ ನಾನು ಹಾಕಿ ಟೈಟ್ ಮಾಡೋಕ್ಕಾಗಲ್ಲ, ಇವ್ರು ಹಾಕಿ ಸರಿ ಮಾಡೋಕ್ಕಾಗಲ್ಲ. ಅದು ಸರ್ವಿಸ್ ಪರ್ಸನ್ ಹತ್ರನೇ ಇರಬೇಕು, ಟರ್ನ್ ಅರೌಂಡ್ ಟೈಮ್ ಕಮ್ಮಿ ಇರಬೇಕು. ಸೊ ಇದ್ರದ್ದೆಲ್ಲ ಒಂಥರ ವಿ ಡಿಸ್ಕಸ್ಡ್, ನೋಟ್ಸ್ ಮಾಡ್ಕೊಂಡ್ವಿ. ಆಮೇಲೆ ಆ ಸಮಯದಲ್ಲಿ ಗೂಗಲಲ್ಲಿ ಅದೇ ಮಾಮೂಲಿ ಬ್ರೌಸ್ ಮಾಡಿ ಮೆಷಿನರೀಸ್ ಬಗ್ಗೆ ತಿಳ್ಕೊಂಡು, ದಿಸ್ ಈಸ್ ಆನ್ ದಿ ನೋಟ್ಸ್ ಪಾರ್ಟ್ ಆಫ್ ಇಟ್. ಶುರು ಮಾಡ್ತಿದ್ದಂಗೆ ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ಲಿ ಕಮ್ಸ್ ದಿ ಸ್ಟ್ಯಾಚ್ಯುಟರಿ ಪಾರ್ಟ್ ಆಫ್ ಇಟ್, ಕಾಂಪ್ಲೆನ್ಸ್ ಆ್ಯಂಡ್ ಸ್ಟ್ಯಾಚ್ಯುಟರಿ. ಫುಡ್ ಇಂಡಸ್ಟ್ರಿನಲ್ಲ, ನಾವು ಉದ್ದೇಶ ಒಳ್ಳೇದು ಇಟ್ಕೊಂಡು ಹೋಗಬಹುದು, ಬಟ್ ನಮಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸೇ ಇಲ್ಲದೆ ಇರೋದ್ರಿಂದ ತಪ್ಪುಗಳಾಗೋ ಸಾಧ್ಯತೆಯೂ ಇರುತ್ತೆ. ಏನೇನು ತಪ್ಪುಗಳಾಗಬಹುದು, ಅದರಿಂದ ನಾವು ಏನೇನು ಪ್ರಿವೆನ್ಷನ್ ಮಾಡ್ಕೋಬೇಕು ಅನ್ನೋದನ್ನು ಮುಂಚೆ ರೆಡಿ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಆಲ್ ಅಬೌಟ್ ದೋಸ್ ಸ್ಟ್ಯಾಚ್ಯುಟರಿ ಕಾಂಪ್ಲೈನ್ಸ್ನೆಲ್ಲ ನೋಡ್ಕೊಂಡ್ವಿ. ಆಮೇಲೆ ವಿ ಗಾಟ್ ಗ್ರೇಟ್ ಹೆಲ್ಪ್ ಫ್ರಮ್ ಆಡಿಟರ್ಸ್. ನಾನು ಅದೇ ಒಂದು ಉದ್ದೇಶ ಹೇಳಿದ್ನಲ್ಲ ಸರ್, ಏನಂದರೆ ಮನೆಯಲ್ಲಿ ನಮ್ಮ ಮನೆಯವರಿಗೆಲ್ಲ ಅರ್ಥ ಮಾಡಿಸ್ಬೇಕಾದ್ರೆ ಉದ್ದೇಶ ಕರೆಕ್ಟ್ ಇಟ್ಕೊಂಡು ಹೋದರೆ ಔಟ್ಕಮ್ಸ್ ಚೆನ್ನಾಗಾಗುತ್ತೆ ಅಂತ ಹೇಳೋದಕ್ಕೆ ಕರೆಕ್ಟಾಗಿ ಒಂದು ನಿದರ್ಶನ ಅನ್ನೋ ಥರ ಆಯಿತು ನಮಗೆ. ನಾವು ಆಡಿಟರ್ ಮೀಟ್ ಮಾಡಿದವರು ದೇವ್ರಂಥ ಮನುಷ್ಯರು, ಪಾಪ ಅವ್ರು ಏನು ಹೇಳಿದ್ರು ಅಂದರೆ, ಸರ್ ಇಷ್ಟು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ನೀವು, ನಂಗೆ ಆಡಿಟರು ಫೀಸು ನೀವು ಏನೂ ಯೋಚನೆ ಮಾಡಬೇಡಿ, ನೀವು ಅಂಟಿಲ್ ಯು ಬಿಕಮ್ ಪ್ರಾಫಿಟಬಲ್, ನಿಮಗೆ ಅದರಿಂದ ಹಣ ಗಳಿಸ್ತಾ ಇದ್ದೀರಾ ಅನ್ನೋರ್ಗು ನನಗೆ 8 ಅಣಿನೂ ಕೊಡಬೇಡಿ. ನೀವು ಕೊಟ್ಟರೆ ನಾನು ನಿಮ್ಮ ಕೆಲಸ ನಿಲ್ಲಿಸ್ಬಿಡ್ತೀನಿ, ನೀವು ನಂಗೆ ಹಣನೇ ಕೊಡಬಾರ್ದು. ಸರ್ ಎಲ್ಲಿ ಸಿಗ್ತಾರೆ ಇಂಥವ್ರು ಅಲ್ವಾ? ಅದೇ ಥರ ಒಂದೊಂದು ಸ್ಟೆಪ್ಗೂ ಸ್ಮಾಲ್, ಇಟ್ ಮೇ ಲುಕ್ ಸ್ಮಾಲ್ ಸ್ಟೆಪ್, ಬಟ್ ಇದು ನಮ್ಗೆ ಎಷ್ಟು ಮಾರಲಿ ಭರವಸೆ ತುಂಬಿಸ್ತು ನಮ್ಮಿಬ್ರಿಗೂ ಅಂದರೆ, ಸರ್ ನಮಗೆಲ್ಲೋ ಒಂಥರ ಡಿವೈನ್ ಫೋರ್ಸ್ ಇದೆ ನಾವು ಇದು ಮಾಡ್ತಿರೋದ್ರಿಂದ. ನಾವು ಅಂದ್ಕೊಳ್ದೇ ಇರೋರೆಲ್ಲ ಜನರು ಮುಂದೆ ಬಂದು ಸಹಾಯ ಮಾಡ್ತಾ ಇದ್ದಾರೆ, ನನ್ನ ಕಡೆಯಿಂದ ಇದು ಮಾಡ್ತೀನಿ. ಇನ್ಫ್ಯಾಕ್ಟ್ ಪಾಪ ಈ ಓನರು ಅಷ್ಟೇ, ನಾವು ಇಲ್ಲಿ ಹುಡುಕೊಂಡು ಬಂದಾಗ ಎಲ್ಲ ಆಗಿ ಇವರು ಹೇಳಿದ್ರು, ಸರ್ ತುಂಬ ಒಳ್ಳೆ ಕೆಲಸ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀರಾ ನೀವು ಹಿಂಗೆ ಅಂತೆಲ್ಲ ಹೇಳಿ, ಹಿ ಮೇಡ್ ಇಟ್ ಕ್ವೈಟ್ ರೀಸನಬಲ್ ಫಾರ್ ಅಸ್.
ಆಮೇಲೆ ನಿಮ್ಗೆ ಯಾವ ಥರದಕ್ಕೂ ನಾನು ತೊಂದರೆನೂ ಮಾಡಲ್ಲ, ಯು ಕ್ಯಾನ್ ಯೂಸ್ ದಿಸ್ ಸ್ಪೇಸ್ ಹೆಂಗೆ ಬೇಕಾದರೂ ಈ ಥರ ನೀವು ಅಂತೆಲ್ಲ ಹೇಳಿ. ಆಮೇಲೆ ಈಗ ರೀಸೆಂಟ್ ಕೋವಿಡ್ ಟೈಮ್ಸ್ ಬಂದು ಹಾಗೆ ಅಂತೆಲ್ಲ ಆದಾಗ ಹೀ ಕೇಮ್ ಆ್ಯಂಡ್ ಟೋಲ್ಡ್, ಸರ್ ಕೋವಿಡ್ ಟೈಮ್ಸಲ್ಲಿ ನಿಮ್ಗೆ ಪಾಪ ಹಾರ್ಡ್ಶಿಪ್ಸ್ ಇರುತ್ತೆ, ಐ ವಿಲ್ ನಾಟ್ ಇನ್ಕ್ರೀಸ್ ದ ರೆಂಟ್ ಫಾರ್ 2 years. ಸೊ ಬೇಸಿಕಲಿ ಆಮೇಲೆ ಇವಾಗ ಫುಟ್ ವಾರ್ಮರ್ಸ್ ಎಲ್ಲ ಹಾಕೊಂಡಿದೀವಲ್ಲ, ಸೊ ಇದೂ ಅಷ್ಟೇ. ನನ್ನ ಅಣ್ಣ ಹಿ ಹ್ಯಾಸ್ ಎ ಇಂಡಸ್ಟ್ರಿ ವೇರ್ ಹಿ ಮ್ಯಾನುಫ್ಯಾಕ್ಚರ್ಸ್ ದೀಸ್ ಫುಟ್ ವಾರ್ಮರ್ಸ್. ಸೊ ಅವ್ರು ಹೇಳಿದ್ರು, ಸಿ ಇಟ್ಸ್ ಆಯಿಲ್ ಇಂಡಸ್ಟ್ರಿ ದಟ್ ಯು ಹ್ಯಾವ್ ಆ್ಯಂಡ್ ಪೀಪಲ್ ಮೇ ವಾಂಟ್ ಟು ವಾಕ್ ಇನ್ಸೈಡ್, ಇಲ್ಲಿ ಹಾಗೆ ಅಂತೆಲ್ಲ ಇರುತ್ತೆ. ನನ್ನ ಹತ್ರ ಬರೋ ಫುಟ್ ವಾರ್ಮರ್ಸ್ ನಾನು ಕೆಲವೆಲ್ಲ ಔಟ್ಸೈಡ್ ಸೇಲ್ಸ್ ನಂದೇನೆ ಟೆಸ್ಟ್ಗೆ, ಆಮೇಲೆ ರಿಜೆಕ್ಟ್ಸ್ ಫಾರ್ ವಾಟ್ ಎವರ್ ರೀಸನ್ಸ್ ಅಂತೆಲ್ಲ ಇರುತ್ತೆ. ದಟ್ ಶುಡ್ ನಾಟ್ ಮ್ಯಾಟರ್. ಯು ವಿಲ್ ನಾಟ್ ಬಿಲೀವ್, ಇಷ್ಟಿಷ್ಟು ಎತ್ತರದ ಮೂಟೆದು 3 ಬ್ಯಾಗ್ ಫುಟ್ ವಾರ್ಮರ್ಸ್ ಫ್ರೀ ಆಫ್ ಕಾಸ್ಟ್ ಕೊಟ್ಟರು. ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಅಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಸಾಕಷ್ಟು ಜನ ಸಾಥ್ ಕೊಟ್ಟಿದ್ದಾರೆ ಅಂತ ಇದು ಪ್ರೂವ್ ಆಗುತ್ತೆ. ಈಗ ನೋಡಿದ್ರೆ ಸರ್, ಈಗ ಸುಮಾರಾಗಿ ನನಗೆ ಡಿಫ್ರೆಂಟ್ ವೆರೈಟೀಸ್ ಕಾಣಿಸ್ತಾ ಇದೆ ಸರ್. ಈಗ ನೀವು ಎಷ್ಟು ವೆರೈಟೀಸ್ನ ಮಾಡ್ತೀರಾ, ಏನೇನು ಆಯಿಲ್ಗಳನ್ನ ಮಾಡ್ತೀರಾ ಅಂತ ಹೇಳ್ಬೋದು ಸರ್? ನಾವು ಇದ್ರಲ್ಲೂ ಆ್ಯಕ್ಚುಲಿ ನಮ್ಮ ಸೀನಿಯರ್ ಅನಲಿಸ್ಟ್ ಸುರೇಶ್ ಸರ್, ಸೊ ಬೇಸಿಕ್ಲಿ ಈಸ್ ಅ ನಂಬರ್ಸ್ ಗೈ, ಇಲ್ಲಿ ಪರ್ಫೆಕ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಹಾಗೆ. ಸೊ ನಮ್ದು ನೋಡಿದ್ದು, ನಾವು ಮಾಡಿದ ರಿಸರ್ಚ್ ಪ್ರಕಾರ, ಆಮೇಲೆ ಅದು ಆಯಿಲ್ ಕನ್ಸಂಪ್ಷನ್ ಪ್ಯಾಟರ್ನ್ ಸೌತ್ ಇಂಡಿಯಾ, ಬ್ಯಾಂಗ್ಳೂರ್, ಕರ್ನಾಟಕ, ಬ್ಯಾಂಗ್ಳೂರ್ ಹಂಗೆ ನೋಡಿದ್ರೆ ಶೇಂಗಾ ಎಣ್ಣೆ ಅಂತೀವಲ್ಲ, ಕಡಲೆಕಾಯಿ ಎಣ್ಣೆ ಇಟ್ ಹ್ಯಾಸ್ ಅ ವೆರಿ ಹೈ ಕನ್ಸಂಪ್ಷನ್ ರೇಟ್. ಹಾಗಾಗಿ ವಿ ಫೋಕಸ್ ಆನ್ ದಟ್. ಕಡಲೆಕಾಯಿ ಎಣ್ಣೆ ಮಾಡ್ತೀವಿ, ಕೊಬ್ಬರಿ ಎಣ್ಣೆ ಮಾಡ್ತೀವಿ, ಎಳ್ಳೆಣ್ಣೆ ಮಾಡ್ತೀವಿ, ಆಮೇಲೆ ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಆಯಿಲ್ ಇದು ಮಾಡ್ತೀವಿ. ಸಾಸಿವೆ ಎಣ್ಣೆ ಒಂದ್ಸಲಿ ಪ್ರಯತ್ನ ಪಟ್ವಿ ನಾವು, ಬಟ್ ದ ರೇಟ್ ಆಫ್ ಕನ್ಸಂಪ್ಷನ್ ಅದಕ್ಕೆ ಎಷ್ಟು ಸರ್, ಇಟ್ ವಾಸ್ ಲೆಸ್ ದ್ಯಾನ್ 1% ಅಲ್ಲ, 0.5%. 0.5% ನಾವು ರಾ ಮೆಟೀರಿಯಲ್ಸ್ ತರಬೇಕು ಅಂದರೆ ವಿ ಡೋಂಟ್ ಗೆಟ್ ಅಡ್ವಾಂಟೇಜ್ ಆಫ್ ಪ್ರೈಸ್ ಅದರಲ್ಲಿ, ಯಾಕಂದರೆ ಬಲ್ಕ್ ಬೈಯಿಂಗ್ ಇರಲ್ಲ. ಬಲ್ಕ್ ಬೈಯಿಂಗ್ ಇಲ್ಲದೆ ರೀಟೇಲ್ ಬೈಯಿಂಗ್ ಥರ ಮಾಡಿ ನಮ್ಗೆ ಪ್ರೈಸ್ ಅಡ್ವಾಂಟೇಜು ಸಿಗಲ್ಲ. ಪ್ಲಸ್ 0.5%ಗೆ ಆಪರೇಷನಲ್ ಎಕ್ಸ್ಪೆನ್ಸಸ್ಸೇ ಹೈ ಆಗುತ್ತೆ. ಆ್ಯಂಡ್ ವಿ ಫೌಂಡ್ ಇಟ್ಸ್ ನಾಟ್ ವಯಬಲ್. ಹಾಗಾಗಿ ಇದು ಡಿಸ್ಕಂಟಿನ್ಯೂ ಮಾಡಿದ್ವಿ. ಯಾವುದು ಕನ್ಸಂಪ್ಷನ್ ಜಾಸ್ತಿ ಇದೆ ಅದ್ರ ಮೇಲೆ ಫೋಕಸ್ ಮಾಡಿ, ರಿಸರ್ಚ್ ಮಾಡಿಬಿಟ್ಟು ಅದ್ರ ಮೇಲೆ ಫೋಕಸ್ ಸಾಮಾನ್ಯ ಜನರು. ಸೊ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸರ್, ಈಗ ಸಾಕಷ್ಟು ಡಿಫ್ರೆಂಟ್ ಆಗಿ ಇರುವಂತಹ ಆಯಿಲ್ ಕಾಣಿಸ್ತಾ ಇದೆ, ಹಾಗೆ ಬೇರೆ ಬೇರೆ ಪ್ರಾಡಕ್ಟ್ ಕೂಡ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಎಲ್ಲದೂ ಕೂಡ ನಾನು ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈಗ ಒಂದು ಮುಂದಿನ ಸಂಚಿಕೆಯಲ್ಲಿ ರಘು ಅವರಿದ್ದಾರೆ, ನಮ್ಮ ಜೊತೆ ಸುರೇಶ್ ಅವರಿದ್ದಾರೆ. ಸೊ ಇಬ್ಬರು ನನಗೆ ಕೇಳಬೇಕಾಗಿರೋದು, ಸೊ ಈ ಒಂದು ಸೆಟಪ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಬೇಕಾಯಿತು, ಸೊ ಏನು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ನೀವು ಮಾಡಬೇಕು ಅಂತಂದ್ರೆ, ಹಾಗೆ ಅದರ ಒಂದು ಲೈಸೆನ್ಸ್ ಆಗಿರ್ಬೋದು, ಯಾಕೆಂದ್ರೆ ಫುಡ್ ಪ್ರಾಡಕ್ಟ್ ಆಗಿರೋದನ್ನ ಒಂದು ಲೈಸೆನ್ಸ್ ಇರುತ್ತೆ, ಒಂದು ರಿಜಿಸ್ಟ್ರೇಷನ್ಸ್ ಇರುತ್ತೆ. ಸೊ ಆಮೇಲೆ ಈ ಲೊಕೇಶನ್ಸು ಇವನ್ನೆಲ್ಲ ಹೇಗೆ ನೋಡ್ಕೊಂಡ್ರು ಅವರು, ಸೊ ಯಾವ ರೀತಿಯಾಗಿ ಸರ್ಚ್ ಮಾಡಿದ್ರು, ಸೊ ಅವ್ರ ಹೋಮ್ವರ್ಕ್ ಅಂತೂ ನೀವು ನೋಡಿದ್ರಿ, ಅವ್ರು ಹೇಳಿದ್ರು ಯಾವ ರೀತಿಯಾಗಿ ಹೋಮ್ವರ್ಕ್ ಮಾಡ್ಕೊಂಡ್ರು ಅಂತ. ಮುಂದಿನ ಸಂಚಿಕೆಯಲ್ಲಿ ಈ ಎಲ್ಲ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮತ್ತೆ ನಾನು ಕಾಯ್ತಾ ಇರ್ತೀನಿ. ಸೊ ರಘು ಮತ್ತು ಸುರೇಶ್ ಅವ್ರ ಜೊತೆ ಬೇಗ ಬರೋಣ.